ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಜ್ಯೋತಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೊಸ ಹೊಸ ವೀಡಿಯೋಸ್ಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈಗ ನಾನು ವಿಡಿಯೋ ಮಾಡ್ತಾ ಇರೋ ಕಾರಣ ಏನಂದರೆ 2 days ಆಯಿತು ವಿಡಿಯೋ ಮಾಡಿರಲಿಲ್ಲ. ನಿನ್ನೆ ಒಂದು ಗ್ಯಾಪ್ ಇತ್ತು, ನಿನ್ನೆ 1 day ಗ್ಯಾಪ್ ಇತ್ತು. ಫ್ರೈಡೇ ವೈಕುಂಠ ಏಕಾದಶಿ ಸ್ಪೆಷಲ್ ವಿಡಿಯೋ ಮಾಡೋಕ್ಕಿದ್ದೆ. ಸೊ ನೆನ್ನೇನು ಬ್ಯುಸಿ ಇದೆ, ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ. ಇವತ್ತು ವರ್ಕ್ ಇತ್ತು, ವರ್ಕ್ ಮುಗಿಸ್ಕೊಂಡು ಬೇಗ ಮನೆಗೆ ಬಂದೆ. ಅದಕ್ಕೋಸ್ಕರ ಸುಮ್ಮನೆ ಹೀಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನು ವಿಡಿಯೋ ಮಾಡೋದು ಅಂತ ಕಂಟೆಂಟ್ ಸಿಕ್ಕಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ಹೀಗೆ ಒಂದು ರ್ಯಾಂಡಮ್ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬೋರ್ ಆಗ್ತಿತ್ತು ನನಗೆ ಯಾಕೋ, ಅದಕ್ಕೆ ಬೇಗ ಮನೆಗೆ ಬಂದೆ. ಇವತ್ತು ಬೆಳಗ್ಗೆ ತಿಂಡಿನೂ ತಿಂದಿರಲಿಲ್ಲ, ಮಧ್ಯಾಹ್ನ ಊಟನೂ ಮಾಡಿಲ್ಲ. ಹೊರಗಡೆ ತಿನ್ನೋಕ್ಕೆ ಯಾಕೋ ತುಂಬ ಬೋರ್ ಆಯಿತು. ಬೆಳಗ್ಗೆ ಅಲ್ಲಿ ಡ್ಯೂಟಿಗೆ ಹೋಗಿ ಅಲ್ಲಿ ಒಂದು ಕಾಫಿ ಕುಡಿದು ಒಂದು ಚಿಕನ್ ರೋಲ್ ತಿಂದಿದ್ದೆ ಅಷ್ಟೇ. ಮತ್ತು ಯಾಕೋ ಮಧ್ಯಾಹ್ನ ಊಟ ಮಾಡ್ಬೇಕನ್ಸಿಲ್ಲ. ಹೊರಗಡೆ ಊಟ ತುಂಬ ಬೋರ್, ಯಾರು ತಿಂತಾರೆ ಅನಿಸುತ್ತೆ. ಅದಕ್ಕೆ ಬೇಗ ಮನೆಗೆ ಬಂದೆ, ಅಡುಗೆ ಮಾಡಿ ಊಟ ಮಾಡೋಣ ಅಂಥೇಳಿ. ಸೊ ಸುಮ್ಮನೆ ಬೋರ್ ಆಗುತ್ತಲ್ಲ ಒಬ್ಬಳೇ ಅಡುಗೆ ಮಾಡ್ತಾ, ಯಾರು ಮಾತಾಡೋಕ್ಕೆ ಯಾರೂ ಇಲ್ಲಲ್ಲ ಮನೇಲಿ. ಸೊ ಹಾಗಾಗಿ ಒಬ್ಬಳೇ ಅಡುಗೆ ಮಾಡಿಕೊಂಡು ಬೋರ್ ಆಗುತ್ತೆ. ಅಟ್ಲೀಸ್ಟ್ ವೀಡಿಯೋನಾದರೂ ಮಾಡಿಕೊಂಡು ಹಾಗೆ ಮಾತಾಡ್ತಾ ನಿಮ್ಗಳ ಹತ್ರ ಮಾತಾಡ್ತಾ ವಿಡಿಯೋ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸೊ ಫುಲ್ ವಿಡಿಯೋ ವಾಚ್ ಮಾಡಿ ಆಯಿತಾ. ಈಗೇನು ಮಾಡ್ತೀನಿ ಗೊತ್ತಾ, ಚಿಕನ್ ಬಿರಿಯಾನಿ ಮಾಡ್ತೀನಿ. ಮನೇಲಿ ನಾನು ಮಾಡಿರೋ ಚಿಕನ್ ಬಿರಿಯಾನಿ ತಿನ್ನಬೇಕಂತ 3 days ಅಂದ್ಕೊಂಡಿದ್ದೀನಿ. ಫ್ರೈಡೇ ವೈಕುಂಠ ಏಕಾದಶಿ ಇತ್ತು, ನೆನ್ನೆನೂ ಬಂದೆ, ಮಾಡೋಕ್ಕಾಗಲಿಲ್ಲ, ಟಯರ್ಡ್ ಆಗಿತ್ತು ರೂಟ್ ಮುಗಿಸ್ಕೊಂಡು ಬಂದು. ಸೊ ಹಾಗಾಗಿ ನೆನ್ನೆ ಮಾಡೋದು ಬೇಡ ಅಂಥೇಳಿ ಮಾಡಿಲ್ಲ. ಸೊ ಇವಾಗ ಚಿಕನ್ ಬಿರಿಯಾನಿ ಮಾಡಿ ಊಟ ಮಾಡ್ತೀನಿ. ಸೊ ಇವಾಗ ನಾನು ಕಿಚನಲ್ಲಿದ್ದೀನಿ, ಅಡುಗೆ ಮಾಡೋಣ ಅಂತ. ಅಡುಗೆ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು ಎಲ್ಲ ತಂದಿದ್ದೀನಿ. ಸೊ ಬನ್ನಿ ಅಡುಗೆ ಮಾಡ್ತೀನಿ. ಈಗ ಫಸ್ಟು ಚಿಕನ್ನ ಮ್ಯಾರಿನೇಟ್ ಮಾಡ್ತೀನಿ ಬಿರಿಯಾನಿಗೆ, ಆಯಿತಾ. ನಾನು ಯಾವಾಗಲೂ ಹಂಗೆ ಚಿಕನ್ ಮ್ಯಾರಿನೇಟ್ ಮಾಡಿನೇ ಬಿರಿಯಾನಿ ಮಾಡೋದು. ಬಿಕಾಸ್ ಡೈರೆಕ್ಟ್ ಹಾಗೆ ಚಿಕನ್ ಹಾಕ್ದಾಗ ಏನಾಗುತ್ತೆ, ಚಿಕನ್ ಸಾಫ್ಟ್ ಇರಲ್ಲ ಬಿರಿಯಾನಿನಲ್ಲಿ, ಒಂಥರ ಗಟ್ಟಿ ಗಟ್ಟಿ ಇರುತ್ತೆ. ಸೊ ನಂಗೆ ಅದು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಫಸ್ಟು ಮ್ಯಾರಿನೇಟ್ ಮಾಡಿ ನೆನೆಸಿ ಇಡ್ತೀನಿ, ಆಮೇಲೆ ಬಿರಿಯಾನಿಗೆ ಹಾಕ್ತೀನಿ ಆ ಥರ. ಸೊ ಈಗ ಮ್ಯಾರಿನೇಟ್ ಮಾಡೋಕ್ಕೆ ಏನೇನು ಹಾಕ್ತೀನಿ ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ 1 ಸ್ಪೂನ್ ಅಷ್ಟು. ಮನೇಲೆ ಮಾಡಿಟ್ಕೊಂಡಿದ್ದೆ, ರೆಡಿಮೇಡ್ ಯೂಸ್ ಮಾಡ್ತೀನಿ ಇಲ್ಲ ಅಂತಲ್ಲ, ಬಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲೆ ಮಾಡಿಟ್ಕೊಂಡು ಚೆನ್ನಾಗಿರುತ್ತೆ. ಸೊ ನಾನು ಫ್ರಿಜ್ ಇಲ್ಲ, ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿರ್ತೀನಿ. 1-2-3 ಟೈಮ್ ಆಗೋಷ್ಟು ಮಾಡಿಟ್ಕೊಂಡಿರ್ತೀನಿ. ಸೊ ಈಗ ಇದಕ್ಕೆ ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಂಬೆಹಣ್ಣು, ಗರಂ ಮಸಾಲ, ಚಿಕನ್ ಮಸಾಲ, ಸ್ವಲ್ಪ ಧನಿಯಾ ಪುಡಿ ಆ್ಯಂಡ್ ರೆಡ್ ಚಿಲ್ಲಿ ಪೌಡರ್, ಹಚ್ಚ ಖಾರದ ಪುಡಿ ಹಾಕ್ತೆ, ಅರ್ಶಿನ ಹಾಕೋದು ಮತ್ತೆ ಸ್ವಲ್ಪ ಅರ್ಶಿನ ಹಾಕ್ತೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತೀನಿ. ಸೊ ಚೆನ್ನಾಗಿದ್ದು ನೆನಿಬೇಕು. ಇದು ಎಷ್ಟೊತ್ತು ನೆನಿಬೇಕಂದ್ರೆ ಫ್ರಿಜ್ ಇದ್ರೆ ಒಂದು 1/2 hour ಫ್ರಿಜ್ ಇಟ್ಟು ಮಾಡಿದ್ರೆ ಓಕೆ. ನಾವು ಹಾಗೆ ಮಾಡ್ತೀವಿ ಅಂತ ಅಂದರೆ ಅಟ್ಲೀಸ್ಟ್ 1 hour 2 hour ಆದರೂ ನಾವು ಮ್ಯಾರಿನೇಟ್ ಮಾಡಿದಾಗ ಏನಾಗುತ್ತೆ, ಚಿಕನ್ಗೆ ಆ ಸ್ಪೈಸಸ್ ಎಲ್ಲ ಚೆನ್ನಾಗಿ
ಚಿಕನ್ ಮ್ಯಾರಿನೇಟ್ ಆಯಿತು. ಈಗ ನೆಕ್ಸ್ಟ್ ಇದನ್ನು ಮುಚ್ಚಿ ಒಂದು ಸೈಡಲ್ಲಿ ಇಟ್ಟೆ. ಅದು ಇವಾಗ ನೆನೀತಾ ಇರಲಿ. ಅಷ್ಟರಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಹೆಚ್ಕೊಳ್ಳೋಣ. ಜಾಸ್ತಿ ನೆನೀತಾ ಟೊಮೆಟೊ ಹಾಕೋತಾ ಇದ್ದೀನಿ. 2 ಈರುಳ್ಳಿ ತಗೋತಾ ಇದ್ದೀನಿ. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಸೊ ನನಗೆ ಬೋರ್ ಆಗ್ತಾ ಇರುತ್ತೆ. ನಂಗೆ ಬೋರ್ ಆದಾಗ ನಾನು ಏನು ಮಾಡ್ತೀನಿ ಅಂದರೆ, ಮೊದಲು ನಾನು ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೂ ಮುಂಚೆ ರೀಲ್ಸ್ ಮಾಡ್ತಾಯಿದ್ದೆ. ಈಗ ವರ್ಕ್ ಬ್ಯುಸಿನಲ್ಲಿ ರೀಲ್ಸ್ ಮಾಡೋಕ್ಕೆಲ್ಲ ನನಗೆ ಟೈಮೇ ಇಲ್ಲ. ಸೊ ಹಾಗಾಗಿ ಇನ್ಸ್ಟಾಗ್ರಾಮು ಕೂಡ ಸರಿಯಾಗಿ ಯೂಸ್ ಮಾಡ್ತಾ ಇಲ್ಲ. ಫಾಲೋವರ್ಸ್ ಎಲ್ಲ ಬ್ಯಾಕ್ಔಟ್ ಆಗಿದ್ದಾರೆ. ಬೇಜಾರು ಆಗ್ತಾಯಿದೆ. ವ್ಯೂಸ್ ಎಲ್ಲ ತುಂಬ ಕಡಿಮೆ ಆಗ್ತಾಯಿದೆ. ಸೊ ಮುಂಚೆ ಫ್ರೀ ಇದ್ದಾಗೆಲ್ಲ ವಿಡಿಯೋಸ್ ಮಾಡ್ತಾಯಿದ್ದೆ. ಡೈಲಿ 1 or 2 ವಿಡಿಯೋಸ್ ಮಾಡ್ತಾಯಿದ್ದೆ. ಡೈಲಿ 1 ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೆ. ಆ ಥರ ಮಾಡ್ಕೊಂಡು ಹೋಗ್ತಿದ್ದೆ. ಬಟ್ ಯಾಕೋ ಇತ್ತೀಚೆಗೆ ರೀಲ್ಸ್ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ. ಬೇಜಾರಾಗ್ತಿದೆ. ಅದಕ್ಕೆ ಅಟ್ಲೀಸ್ಟ್ ಯೂಟ್ಯೂಬ್ ವಿಡಿಯೋನಾದರೂ ಇವತ್ತು ಮಾಡಿ ಅಪ್ಲೋಡ್ ಮಾಡೋಣ ಅಂತ ಮಾತಾಡ್ಕೊಂಡು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮನೆ ಊಟ ತುಂಬ ಹೆಲ್ದಿ. ಹೊರಗಡೆ ಊಟ ತಿಂದು ಹೆಲ್ತ್ ಹಾಳು ಮಾಡ್ಕೊತಾ ಇದ್ದೀವಿ ನಾವು. ಬಟ್ ಮಿಸ್ ಮಾಡ್ಕೊತೀನಿ ನಾನಂತೂ ಮನೆ ಊಟನ. ನಮ್ಮ ಅಮ್ಮನ ಕೈ ಅಡುಗೆ ಮಿಸ್ ಮಾಡ್ಕೊತೀನಿ. ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ. ಹಚ್ಕೊಂಡಿದ್ದಾಯಿತು, ಸ್ಪೈಸಸ್ ರೆಡಿ ಮಾಡ್ಕೊಂಡಿದ್ದಾಯಿತು. ಚಿಕನ್ ಮ್ಯಾರಿನೇಟ್ ಮತ್ತು ಅಕ್ಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬಿರಿಯಾನಿ ರೆಡಿ ಮಾಡೋಣ. ಬಿರಿಯಾನಿ ಸ್ಟಾರ್ಟ್ ಮಾಡೋಣ. ಕುಕ್ಕರ್ ಇಟ್ಕೊತೀನಿ. ಸ್ವಲ್ಪ ಎಣ್ಣೆ ಗ್ಲಾಸಲ್ಲಿತ್ತು, ಅದನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕೋತೀನಿ. ಜಾಸ್ತಿನೇ ಹಾಕೋತಾ ಇದ್ದೀನಿ. ನಂಗೆ ತುಪ್ಪ ಅಂದರೆ ತುಂಬ ಇಷ್ಟ. ತುಪ್ಪ, ಮೊಸರು, ಮಜ್ಜಿಗೆ ಇದೆಲ್ಲ ತುಂಬ ಇಷ್ಟ ನನಗೆ. ಬರೀ ವೈಟ್ ರೈಸ್, ಬಿಸಿ ಬಿಸಿ ವೈಟ್ ರೈಸ್ ಇದೆ, ಅದಕ್ಕೆ ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತೀನಿ. ಹೊಟ್ಟೆ ತುಂಬ ತಿಂತೀನಿ. ಸಾಂಬಾರೇ ಬೇಕು, ಗೊಜ್ಜೆ ಬೇಕು, ನನಗೆ ಅದೇ ಬೇಕು ಇದೇ ಬೇಕು ಅಂತೇನಿಲ್ಲ. ನನಗೆ ಬಿಸಿ ಬಿಸಿ ರೈಸ್ ಇದ್ದರೆ ಅದಕ್ಕೆ ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡು ತಿಂದ್ಬಿಡ್ತೀನಿ. ಸೊ ಎಣ್ಣೆ ಕಾಯ್ತಾ ಇದೆ. ತುಪ್ಪ ಫ್ಲೇವರ್ ಗಮ 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 ಅಂತ ಇದೆ. ನನಗೆ ಇಷ್ಟ. ಸೊ ನೆಕ್ಸ್ಟು ಸ್ಪೈಸಸ್ ಹಾಕೋತೀನಿ. ಏಲಕ್ಕಿ ಹಾಕಿಲ್ಲ, ಬಿಕಾಸ್ ಖಾಲಿ ಆಗಿದೆ. ನೋಡ್ಕೊಂಡೇ ಇಲ್ಲ ಏಲಕ್ಕಿ ಖಾಲಿ ಆಗಿರೋದು. ಫಸ್ಟು ಚಕ್ಕೆ, ಲವಂಗ, ಅನಾನಸ್ ಹೂವು ಹಾಕೊತೀನಿ. ಸೋಂಪು, 2 ಪಲಾವ್ ಎಲೆ ಹಾಕ್ತೀನಿ. ಅದು ಬೇಯ್ತಾ ಇದೆ. ಅದಾದಮೇಲೆ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ 2 ಒಂದೇ ಸರಿ ಹಾಕೊತೀನಿ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ 2 ಒಂದೇ ಸರಿ ಹಾಕ್ತೀನಿ. ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡ್ ಕಲರ್ ಆಗಬೇಕು. ಸೊ ಅಲ್ಲಿವರೆಗೂ ಚೆನ್ನಾಗಿ ಆನಿಯನ್ನ ಫ್ರೈ ಮಾಡ್ಕೊಳ್ಳೋಣ. ಮಾಡ್ಕೊಡೋರು ಯಾರೂ ಇಲ್ಲ. ಸೊ ಹಾಗಾಗಿ ನನಗೆ ಕಷ್ಟ ಆಗ್ತಾ ಇದೆ ವಿಡಿಯೋ ಮಾಡೋಕ್ಕೆ. ಆನಿಯನ್ ಚೆನ್ನಾಗಿ ಗೋಲ್ಡ್ ಆಗಿದೆ. ಈಗ ನಾನು ಟೊಮೆಟೊ ಹಾಕೋತಾ ಇದ್ದೀನಿ.
ಟೊಮ್ಯಾಟೊ ಚೆನ್ನಾಗಿ ಬೇಯಬೇಕದು. ಬಿಕಾಸ್ ಕೆಲವರು ಬಿರಿಯಾನಿ ಮಾಡಬೇಕಾದ್ರೆ ಟೊಮ್ಯಾಟೊನ ಚಿಕನ್ ಹಾಕಿದ ಮೇಲೆ ಹಾಕ್ತಾರೆ. ನಾನು ಆ ಥರ ಮಾಡಲ್ಲ. ಫಸ್ಟ್ ಆನಿಯನ್ ಹಾಕಿ, ಸ್ಪೈಸಸ್ ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಟೊಮೆಟೊ ಹಾಕಿ ಚೆನ್ನಾಗಿ ಅದು ಸ್ಮ್ಯಾಶ್ ಆಗಿ ಬೇಯೋವರೆಗೂ ಚೆನ್ನಾಗಿ ಬೇಯಿಸ್ತೀನಿ. ನಾನು ಇದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ತೀನಿ, ಸ್ವಲ್ಪ ಬೇಗ ಬೇಯುತ್ತೆ ಅದಕ್ಕೋಸ್ಕರ. ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಹಾಕಿದ್ದೀನಿ, ಚೆನ್ನಾಗಿ ಬೇಯ್ತಾ ಇದೆ. ಸೊ ಸ್ವಲ್ಪ ಕಸೂರಿ ಮೆಥಿ ಎತ್ತಿಟ್ಟಿದ್ನಲ್ಲ, ಕಸೂರಿ ಮೆಥಿನೂ ಹಾಕಿದ್ದೀನಿ. ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕ್ಕೊಂಡಿದ್ದೀನಿ. ನನಗೆ ಒಂದು ಕೈಲಿ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಇದು ಚೆನ್ನಾಗಿ ಬೇಯಬೇಕು. ಸೊ ಮ್ಯಾರಿನೇಟ್ ಮಾಡೋವಾಗ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಲೈಟಾಗಿ ಇದಕ್ಕೆ ಉಪ್ಪು ಹಾಕ್ಕೊತೀನಿ. ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಮ್ಯಾರಿನೇಟ್ ಮಾಡೋವಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಲ್ಲ. ಸೊ ಇನ್ನು ಸಾರಿ, ಈ ವಿಡಿಯೋನ ಫುಲ್ ಎಂಡ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಅಡುಗೆ ಮಾಡ್ತಾ ಮಾಡ್ತಾ ನನ್ನ ಸ್ಟೋರೇಜ್ ಫುಲ್ ಆಗೋಯಿತು ಐಫೋನ್ದು. ಸೊ ಮತ್ತೆ ಪರ್ಚೇಸ್ ಮಾಡಿದೆ. ಅದನ್ನು ಹೆಂಗೆ ನನ್ನ ಬ್ಯಾಕಪ್ ತೊಗೋಬೇಕು, ಅಪ್ಗ್ರೇಡ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಿಲ್ಲ. ಸೊ ಮತ್ತೆ ನನ್ನ ಬ್ರದರ್ಗೊಬ್ರು ಕಾಲ್ ಮಾಡಿ ಈ ಥರ ಹಿಂಗೆ ನಾನು ಎಕ್ಸ್ಟ್ರಾ ಪರ್ಚೇಸ್ ಮಾಡಿದೆ ಐಫೋನ್ ಸ್ಟೋರೇಜು, ಹೆಂಗೆ ಬ್ಯಾಕಪ್ ಮಾಡೋದು ಅಂತ ಕೇಳಿದ್ಮೇಲೆ ಅವ್ರು ಹೇಳಿದ್ರು. ಆಮೇಲೆ ಅಪ್ಗ್ರೇಡ್ ಮಾಡಿಕೊಂಡೆ. ಅಷ್ಟರಲ್ಲಿ ಅಡುಗೆನೇ ಮುಗ್ದೋಯ್ತು. ಸೊ ವಿಡಿಯೋಗಳು ಸರಿಯಾಗಿ ಮಾಡೋಕ್ಕಾಗಿಲ್ಲ. ಸಾರಿ, ಯಾರು ಬೈಕೋಬೇಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಫುಲ್ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ನಾನೀಗ ಮಾಡಿರೋಷ್ಟನ್ನು ಮಾತ್ರ ಅಪ್ಲೋಡ್ ಮಾಡ್ತೀನಿ. ಸೊ ಯಾರು ಬೇಜಾರು ಮಾಡ್ಕೋಬೇಡಿ. ನೀಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ನಾನು ವಿಡಿಯೋ ಮಾಡ್ಕೊಡೋರು ಇಲ್ಲ. ಸೊ ಹಾಗಾಗಿ ಈ ವಿಡಿಯೋ ಚೆನ್ನಾಗಿ ಬಂದಿರಲ್ಲ ಅಂದ್ಕೊತೀನಿ. ಸೊ ಚೆನ್ನಾಗಿ ಬಂದಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ. ಬಿರಿಯಾನಿ ರೆಡಿಯಾಗಿದೆ. ನಾನಂತೂ ಕಾಯ್ತಾ ಇದ್ದೀನಿ ತಿನ್ನೋಕ್ಕೆ. ಘಮ ಘಮ ಅಂತ ಇದೆ. ಚಿಕನ್ ಗ್ರೇವಿ ರೆಡಿ ಮಾಡ್ತಾ ಇದ್ದೀನಿ. ಗ್ರೇವಿ ರೆಡಿ ಆದಮೇಲೆ ಬಿರಿಯಾನಿ ಹಾಕ್ಕೊಂಡು ಫೈನಲಿ ಬಿರಿಯಾನಿ ರೆಡಿ ಆಯಿತು. ತಿನ್ನೋಣ ಅಂತ ಕೂತ್ಕೊಂಡಿದ್ದೀನಿ. ಸೊ ಚಿಕನ್ ಗ್ರೇವಿ ಬಿರಿಯಾನಿ ಯಮ್ಮಿ ಯಮ್ಮಿ ಆಗಿದೆ. ನನಗಂತೂ ಎಷ್ಟೊತ್ತಿಗೆ ತಿನ್ನಲಿ ಅನಿಸ್ತದೆ. ತುಂಬ ಬಿಸಿ. ಎಷ್ಟು ಚೆನ್ನಾಗಿದೆ. ಬೆಳಗ್ಗೆಯಿಂದ ಅಂತೂ ತಿಂಡಿ ಮಾಡಿಲ್ಲ, ಊಟ ಮಾಡಿಲ್ಲ. ನಾನಂತೂ ಕಾಯ್ತಾ ಇದ್ದೆ. ಚೆನ್ನಾಗಿದೆ. ನಾನು ಮಾಡೋ ಬಿರಿಯಾನಿ ನನಗೆ ಇಷ್ಟ. ನನಗೆ ಈ ಗ್ರೀನ್ ಕಲರ್ ಬಿರಿಯಾನಿ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಮಾಡೋ ಬಿರಿಯಾನಿ ಈ ಥರ ಇರುತ್ತೆ. ಚಿಕನ್ ಗ್ರೇವಿ ಜೊತೆ ಮಿಕ್ಸ್ ಮಾಡಿಕೊಂಡು ಸಕ್ಕತ್ತಾಗಿದೆ ನಿಜವಾಗ್ಲೂ. ನಾವು ಹೋಟೆಲಲ್ಲಿ ಏನೇ ತಿಂದರೂ ಅದೆಷ್ಟೇ ಟೇಸ್ಟ್ ಇದ್ದರೂ ಮನೆ ಊಟನೇ. ಸೊ ಮನೆಯಲ್ಲಿ ಕೂತ್ಕೊಂಡು ನೆಮ್ಮದಿಯಾಗಿ ತಿನ್ನೋ ಥರ ನಾವು ಹೊರಗಡೆನೂ ತಿಂದಿರಲ್ಲ. ನಮಗೆ ಆ ಟೇಸ್ಟಿಂಗ್ ಫುಡ್ಡು ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ ಅಂತ ಯಮ್ಮಿಯಾಗಿದೆ ಅಂತ ತಿಂತೀವಷ್ಟೇ. ಬಟ್ ಅದರಲ್ಲಿ ಹೆಲ್ದಿ ಇರಲ್ಲ. ಬಿಕಾಸ್ ಟೇಸ್ಟಿಂಗ್ ಅದು ಇದು ಅಂತ ಹಾಕಿರ್ತಾರೆ. ಸೊ ಹಾಗಾಗಿ ಅಷ್ಟು ಟೇಸ್ಟ್ ಇರುತ್ತೆ. ಕಲರ್ ಇರುತ್ತೆ, ಫುಡ್ ಕಲರ್. ಸೊ ಮನೇಲಿ ಮಾಡೋದ್ರಲ್ಲಿ ಫುಡ್ ಕಲರೆಲ್ಲ ಯೂಸ್ ಮಾಡಲ್ಲ. ಸೊ ಹೆಲ್ದಿಯಾಗಿರುತ್ತೆ. ಆದಷ್ಟು ಮನೆ ಊಟ ಮಾಡಿ ಎಲ್ಲರೂ. ನೆಮ್ಮದಿ, ಸ್ವರ್ಗ. ಫೈನಲಿ ಅಡುಗೆನೂ ಆಯಿತು, ಊಟನೂ ಆಯಿತು. ಸೊ ಇದು ಇವತ್ತಿನ ವ್ಲಾಗ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನಲ್ಲಿ ಏನಾದರೂ ತಪ್ಪಿತ್ತು ಅಂದರೆ ಕಮೆಂಟ್ ಮಾಡಿ, ನಾನು ಅದನ್ನು ತಿದ್ಕೊತೀನಿ. ಸೊ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವೀಡಿಯೋಸ್ಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಹೀಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.